ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಹೆಂಗದಿರಿ? ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇದು ಲಾಸ್ಟು ಹೋಳಿ ಹಬ್ಬದ ದಿನದ್ದು ವ್ಲಾಗು ಫ್ರೆಂಡ್ಸ್. ನನ್ನ ಮಗ ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಹೋಳಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ನೋಡೋಕೆ ಭಾಳ ಖುಷಿ ಆಯಿತು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಅಣ್ಣ ತಮ್ಮಂದ್ರದ್ದು ನೋಡ್ತಾ ಇದ್ವಿ, ಇವಾಗ ನಮ್ಮ ಮಕ್ಕಳದ್ದು ನೋಡ್ತಾ ಇದ್ದೀವಲ್ಲ ನೋಡಿರಿ. ಒಬ್ರಿಗೊಬ್ರು ಬೆನ್ನಿಗೆ ಸಿಡಿಸ್ಕೊಂಡು ಆಡ್ತಾಯಿದ್ರು. ಆಮೇಲೆ ಒಂದು ಆಕಳ ಬಂತು ಮನೆ ಮುಂದೆ, ಅದಕ್ಕೂ ಒಂದು ಸ್ವಲ್ಪ ಸಿಡಿಸಿದ್ರು. ನೋಡೋಕೆ ತುಂಬ ಫನ್ನಿಯಾಗಿತ್ತು. ಆಮೇಲೆ ಇದು ಹೊಯ್ಕೊಳ್ಳೋದು ಅಂತಾರೆ ನಮ್ಮ ಸೈಡು, ಉತ್ತರ ಕರ್ನಾಟಕ ಸ್ಪೆಷಾಲಿಟಿ ಅದು. ಹೋಳಿ ಹಬ್ಬದ ದಿನ ಹೊಯ್ಕೊಳ್ಳೋದು, ಆಮೇಲೆ ಹಲ್ಗೆ ಬಾರಿಸೋದು. ಅದೊಂದು ಬಾರಿಸಿದ್ದಿಲ್ಲ, ಎಲ್ಲ ಸೇರಿ ಚಿಲ್ಲರ್ ಪಾರ್ಟಿ ಎಲ್ಲ ಸೇರಿ ಎಷ್ಟು ಚಂದ ಮಾಡಾಕತ್ತಾರ. ದೊಡ್ಡವ್ರು ಆಡಿದ್ರೆ ಚೆನ್ನಾಗಿ ಅನ್ಸಂಗಿಲ್ಲ, ಇವು ಚಿಕ್ಕ ಮಕ್ಕಳೆಲ್ಲ ಆಡ್ತಾರಲ್ಲ, ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿರಿ, ಎಂಜಾಯ್ ಮಾಡಿರಿ ವಿಡಿಯೋನ. ಮತ್ತು ಲಾಸ್ಟಿಗೆ ನಾನೊಂದು ಬಣ್ಣ ಹೋಗೋಕ್ಕಂತ ಒಂದು ರೆಮಿಡಿ ಹೇಳೀನಿ ಫ್ರೆಂಡ್ಸ್. ಅಂದ್ರೆ ಮೊಸರು ತೊಗೋಬೇಕು ಫ್ರೆಂಡ್ಸ್, ಹುಳಿ ಮೊಸರು ಇರುತ್ತಲ್ಲ, ಅದನ್ನು ಚೆನ್ನಾಗಿ ಸ್ಕಿನ್ನಿಗೆಲ್ಲ ಉಜ್ಕೊಂಡು ಲಾಸ್ಟಿಗೆ ಸ್ನಾನ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಎಲ್ಲ ಕಲರೆಲ್ಲ ಹೋಗುತ್ತೆ ಸ್ಕಿನ್ ಮೇಲಿಂದ, ಅಲರ್ಜಿನೂ ಆಗಂಗಿಲ್ಲ ಮತ್ತು ಮಾಯ್ಶ್ಚರ್ ಆಗುತ್ತೆ ಸ್ಕಿನ್. ಯಾಕಂದ್ರೆ ಅದರಲ್ಲಿ ಫ್ಯಾಟ್ ಇರುತ್ತಲ್ಲ, ಹಾಗಾಗಿ ಏನು ಬೇರೆ ಥರ ಸೈಡ್ ಎಫೆಕ್ಟು ಆಗಂಗಿಲ್ಲ. ಚೆನ್ನಾಗಿ ಮೊಸರಿಂದ ತಿಕ್ಕೋಬೇಕು ಸ್ಕಿನ್ನ ಫಸ್ಟ್, ಆಮೇಲೆ ಸೋಪ್ ಹಚ್ಕೊಂಡು ಸ್ನಾನ ಮಾಡಬೇಕು ಫ್ರೆಂಡ್ಸ್, ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿ ಎಂಜಾಯ್ ಮಾಡಿರಿ ವಿಡಿಯೋನ. ಕಮೆಂಟಲ್ಲಿ ಹೇಳ್ರಿ ಹೆಂಗದ ಅಂಥೇಳಿ. ತುಂಬ ಶಾರ್ಟ್ ವಿಡಿಯೋ ಅದ, ಲಾಂಗ್ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಅವತ್ತು. ಮತ್ತು ಅವತ್ತಿನ ಸ್ಪೆಷಲ್ ಊಟ ಏನಂತಂದ್ರೆ ಬೇಳೆ ಹೋಳಿಗೆ. ಅದೇ ಹೋಳಿ ಹುಣ್ಣಿಮೆ ದಿನ ಅಂದರೆ ಹೊಯ್ಕೊಂಡು ಹೋಳಿಗೆ ಏನೋ ತಿನ್ಬೇಕಂಥೇಳಿ. ಹೋಳಿ ಹುಣ್ಣಿಮೆ ದಿನ ನಾವು ಬೇಳೆಗೆ ಹಾಕಂಗಿಲ್ಲ, ಮಾರನೇ ದಿನ ಹಾಕಿ ಮಾಡ್ತೀವಿ. ಹೋಳಿಗೆ ಮಾಡಿ ಹೋಳಿಗೆ ಉಣ್ತೀವಿ. ಮತ್ತು ಕಾಳು ಪಲ್ಯ ಎಲ್ಲ ಮಾಡಿದ್ದೆ, ಕಾಳು ಪಲ್ಯ, ಕಟ್ಟಿನ ಸಾರು, ರೈಸು. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಬ್ಬದ ಊಟ.